ಇವತ್ತು ನಾನು ಕ್ರಿಸ್ಪಿ ಚಿಕನ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಮೆಥಡಲ್ಲಿ ಮಾಡ್ತಾ ಇರೋದು, KFC ಟೈಪಲ್ಲಲ್ಲ. ನನಗೆ ಅಷ್ಟು ಚೆನ್ನಾಗಿ ಆ ಟೈಪಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಚಿಕನ್ ನಾನು ನೋಡಿ ಇಲ್ಲಿ ಲೆಗ್ ಪೀಸ್ ಇದೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆನಿಯನ್ನು, ಬೆಳ್ಳುಳ್ಳಿ, ಶುಂಠಿ ಪೌಡ್ರ್ ಇದ್ದರೆ ಪೌಡ್ರು, ಇಲ್ಲ ನನ್ನ ಹತ್ರ, ಹಾಗಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಆನಿಯನ್ನು, ಒಂದು ಬಾಲ್ ಗಾರ್ಲಿಕ್ಕು, ಜಿಂಜರ್ ಪೇಸ್ಟ್ ಇದು. ಓಕೆ, ಆನಿಯನ್ನು, ಗಾರ್ಲಿಕ್ಕು, ಜಿಂಜರ್ ಪೇಸ್ಟು ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಮೇಲೆ ಪೆಪ್ರಿಕಾ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಪೌಡ್ರು ಅಂತಾರೆ ಇದು. ಆರಿಗೇನೋ ಒಂದು 2 ರೀಫಿಲ್ ತೊಗೊಂಡಿದ್ದೀನಿ, 2 ಸ್ಪೂನ್ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಒಂದು 3/4, 3/4 ಲೆಮನ್ನು, ಒಂದು 2 ಸ್ಯಾಶೆ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ, ಟೊಮೆಟೊ ಕೆಚಪ್ಪು. ಇದೆಲ್ಲನೂ ಈಗ ಆ್ಯಡ್ ಮಾಡ್ತೀನಿ. ಇದು ಟೊಮೆಟೊ ಕೆಚಪ್ಪು ಒಂದು 2 ಪೌಚಿಲ್ ನೋಡಿರಿ ರೀಫಿಲ್ಲು. ಓಕೆ, ಪೆಪ್ರಿಕಾ, ಆಮೇಲೆ ಆರಿಗ್ಯಾನೋ, ಪೆಪ್ಪರ್ ಪೌಡರ್, ಇದು 3 ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಲೆಮನ್ ಜ್ಯೂಸ್ ಮಿಕ್ಸ್ ಮಾಡ್ತಾಯಿದ್ದೀನಿ, ಲೆಮನ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಬೀಜ ಬಿದ್ದಿದೆ, ನಾನು ಆಮೇಲೆ ತೆಗಿತೀನಿ. ಆಮೇಲೆ ಸ್ವಲ್ಪ ಹಾಕ್ರಿ 1 ಸ್ಪೂನ್ ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇಂಗ್ರೀಡಿಯೆಂಟ್ಸು ಸಾಕು. ಓಕೆ, ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಒಂದು ಆನಿಯನ್ ಎಲ್ಲ ನೈಸ್ ಪೇಸ್ಟ್ ಮಾಡಿ ಹಾಕಿ, ಆರ್ಗ್ಯಾನಿಕ್ ಪೆಪ್ಪರ್ ಪೌಡರು, ಸಾಲ್ಟು ಮತ್ತು ಪೆಪ್ರಿಕಾ ಇಷ್ಟೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ 2 ರೀಫಿಲ್ ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್, ಅದು. ಮೊಟ್ಟೆ ಒಂದು ಬೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೈದಾ, ಆಲ್ ಪರ್ಪಸ್ ಫ್ಲವರು ಮತ್ತು ಕಾರ್ನ್ಫ್ಲವರು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರು. ಇದಕ್ಕೆ ಈಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತೀವಿ, ಒಂದು ಅರ್ಧ ಸ್ಪೂನು. ಆಲ್ ಪರ್ಪಸ್ ಫ್ಲವರ್ ಮೈದಾಗೆ ಇದು ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರು, ಅರ್ಧ ಸ್ಪೂನ್ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನು ಹಾಕ್ರಿ. ಆಮೇಲೆ ಸಾಲ್ಟ್ ಒಂದು ಸ್ವಲ್ಪ ಆ್ಯಡ್ ಮಾಡಿ. ಮ್ಯಾರಿನೇಟ್ ಮಾಡೋಕ್ಕೆ ಒಂದು 1/2 ಅವರ್ ಬಿಟ್ಟಿದ್ದೆ. ಇದು ಒಂದು ಎಗ್ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಮೈದಾನು, ಕಾರ್ನ್ಫ್ಲೋರು, ಅದಕ್ಕೆ ಖಾರದ ಪುಡಿ, ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಓಕೆ, ನೋಡ್ತಿದ್ದೀರಲ್ಲ, ಈಗ ಒಂದು ಪೀಸ್ ತೊಗೊಳ್ತೀನಿ. ಎಗ್ ವೈಟಲ್ಲಿ, ಎಗ್ಗಲ್ಲಿ ಸ್ವಲ್ಪ ಡಿಪ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಓಕೆ, ಮತ್ತೆ ಎಗ್ಗಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ದೊಡ್ಡದು ತೊಗೋಬೇಕಿತ್ತು, ಮತ್ತೆ ಇದರಲ್ಲೇ ಡಿಪ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡಬೇಕು, ಚೆನ್ನಾಗಿ ಪ್ರೆಸ್ ಮಾಡಬೇಕು. ಓಕೆ, ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಈಗ ಇನ್ನೊಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರೊಳಗೆ ಅದು ಆಯಿಲ್ ಬಿಸಿ ಆಗೋದ್ರೊಳಗಡೆ ಇದು ಇನ್ನೊಂದು ಡಿಪ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇವತ್ತು ಯಾಕೋ ಸ್ವಲ್ಪ ಗಡಿ ಬಿಡಿ ಯಾಕೋ ಗೊತ್ತಿಲ್ಲ, ಮನಸ್ಸು ಕೂಡ ಕಿರಿಕಿರಿ ಅನ್ನಿಸ್ತಿದೆ. ಡಬಲ್ ಮತ್ತೆ ಎಗ್ ವೈಟಲ್ಲಿ ಇದು ಮಾಡಿ ಮತ್ತೆ ಡಿಪ್ ಮಾಡಿ ಈ ಥರ ಮಾಡಬೇಕು. ನೋಡಿ ಇಲ್ಲಿ ಚಿಕನ್, ಕ್ರಿಸ್ಪಿ ಚಿಕನ್ನು ಡಿಪ್ ಮಾಡಿ ಇದರಲ್ಲಿ ಹಾಕಿದ್ದೀನಿ. ನನ್ನ ಮೆಥಡಲ್ಲಿ ಬಂದ ಹಾಗೆ ನಾನು ಮಾಡ್ತಾಯಿದ್ದೀನಿ, KFC ಸ್ಟೈಲಲ್ಲಿ ಮಾಡಿದ್ದಲ್ಲ. ನೋಡ್ತಾ ಇದ್ದೀರಲ್ಲ ಗೈಸ್. ಐ ಹೋಪ್ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೆಥಡಲ್ಲಿ ನಾನು ತೋರಿಸ್ತಾ ಇರೋದು. ನನಗೆ ಬಂದ ಹಾಗೆ ನಾನು ಕ್ರಿಸ್ಪಿ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ ತಮ್ಗಳಿಗೆ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಒಳಗಿಂದ ಬೇಯಬೇಕಲ್ಲ, ಹಾಗಾಗಿ ಓಕೆ ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು ಕ್ರಿಸ್ಪಿ ಚಿಕನ್ ರೆಡಿ ಆಗಿದೆ. ಓಕೆ, ನಾನು ತೆಗಿತಾ ಇದ್ದೀನಿ. ಓಕೆ, ನೋಡ್ತಿದ್ದೀರಲ್ಲ ಕ್ರಿಸ್ಪಿ ಚಿಕನ್. ಐ ಹೋಪ್ ತಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರಲ್ಲಿ ಲೈಕ್ ಕೊಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.